ವೀಕ್ಷಕರ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ತೋರಣಗಲ್ಲು ಹೋಬಳಿಯ ವಿಠಲಾಪುರ ಗ್ರಾಮದ ಹರಿಜನ ಕಾಲೋನಿಯ ರೈತರು 1978ರ ಸರ್ಕಾರದ ಆದೇಶದಂತೆ ಉಳುಮೆ ಮಾಡುತ್ತಿದ್ದ ಅರಣ್ಯ ಭೂಮಿಯನ್ನು ಅರಣ್ಯ ಇಲಾಖೆಯವರು ಒಕ್ಕಲೆಬ್ಬಿಸುತ್ತಿರುವುದನ್ನು ಖಂಡಿಸಿ ಸರ್ಕಾರದ ಆದೇಶದಂತೆ ಅರಣ್ಯ ಭೂಮಿಯಲ್ಲಿ ಕೃಷಿ ಮಾಡಲು ಆದೇಶ ಹೊರಡಿಸಬೇಕೆಂದು ಸಂಡೂರು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಆದಿಜಾಂಬವ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ನಿಂಗಪ್ಪೈವಳೆ, ಡಿಎಸ್ಎಸ್ ಸಂಚಾಲಕರಾದ ಹನುಮಂತರೆಡ್ಡಿ, ಡಿಎಸ್ಎಸ್ ಮುಖಂಡರಾದ ಎಂ ರಾಮಕೃಷ್ಣ ಹೆಗಡೆ, ಡಿಎಸ್ಎಸ್ ಮುಖಂಡರಾದ ಹೊಸಳ್ಳಿ ಗಂಗಪ್ಪ, ಡಿಎಸ್ಎಸ್ ತಾಲೂಕು ಸಂಘಟನಾ ಸಂಚಾಲಕರಾದ ಬಸವರಾಜ್ ಬ್ರೂಸ್ಲಿ, ದಲಿತ ಮುಖಂಡರಾದ ವಿಠಲಾಪುರ ಚೌಡಪ್ಪ, ಅಂತಾಪುರ ಗಂಗಾಧರ ಸೇರಿದಂತೆ ವಿಠಲಾಪುರ ಗ್ರಾಮದ ರೈತರು ಮತ್ತು ದಲಿತ ಮುಖಂಡರು ಉಪಸ್ಥಿತರಿದ್ದರು. ವರದಿಗಾರರು ಕೆಕೆ ಮೆಹಬೂಬ್ ಬಾಷಾ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ನಿಜವಾಗಿರೋ ನಿರ್ಣಯ ಎರಡೆರಡು ಸಿಕ್ಕರು ಸರ್ ನಮಗೆ. ಓಕೆ ಸರ್. ಶ್ರೀನಿವಾಸ ಅಂತ ಪುತ್ರ ಇಷ್ಟಲ್ಲ ಲೆಟರ್ ಡ್ರಾಪ್ ಮಾಡಿಸಿ ಇವತ್ತು ಕೊಡ್ತೀನಿ ಅಂತ